ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೋದಿ ಟೆಕ್ ಚಾನಲ್ ಅಲ್ಲಿ ಸ್ವಾಗತ. ಇವತ್ತು ಟೂ ವೀಲರ್ ಇಂದು ಇನ್ನೊಂದು ರಿವ್ಯೂ ವಿಡಿಯೋ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಎಂಟಾರ್ಕ್. ಓಕೆ, ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಟಿ ವಿ ಎಸ್ ಜುಪಿಟರ್. ಓಕೆ ಫ್ರೆಂಡ್ಸ್, ಟಿ ವಿ ಎಸ್ ಜುಪಿಟರ್ ಅಲ್ಲಿ ನಿಮಗೆ ಹೊಸದೊಂದು ಮಾಡೆಲ್ ಲಾಂಚ್ ಆಗಿದೆ, 2024 ಮಾಡಲು. ಅದರಲ್ಲಿ ನಿಮಗೆ ಈಗ ಬನ್ನಿ ತೋರಿಸ್ತೀನಿ. ನೋಡಿ, ಇದೆ ಟಿ ವಿ ಎಸ್ ಜುಪಿಟರ್. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ. ಇದರಲ್ಲಿ ಕಲರ್ಸ್ ಬರುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಕಲರ್ಸ್ ನಿಮಗೆ ಬಂದ್ಬಿಟ್ಟು ಟಿ ವಿ ಎಸ್ ಜುಪಿಟರ್ ಅಲ್ಲಿ ರೆಡ್ ಕಲರ್ ಬರುತ್ತೆ, ವೈಟ್ ಕಲರ್ ಬರುತ್ತೆ, ಮತ್ತೆ ಅಕ್ವೇರಿಯಂ ಬ್ಲೂ ಬರುತ್ತೆ. ಟೋಟಲಿ 3 ಕಲರ್ಸ್ ಅಲ್ಲಿ ಇದು ನಿಮ್ಗೆ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಟಿ ವಿ ಎಸ್ ಜುಪಿಟರ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ರೆ ನೀವು ಖಂಡಿತ ತಗೊಳ್ಬಹುದು. ಇದು ಗಾಡಿ ಪರ್ಫಾರ್ಮೆನ್ಸ್ ಮತ್ತೆ ಮೈಲೇಜ್ ಮತ್ತೆ ರೋಡ್ ಗ್ರಿಪ್ ಮೂರಲ್ಲೂ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಫ್ರೆಂಡ್ಸ್. ಮತ್ತೆ ಇದ್ರದ್ದು ಟಿ ವಿ ಎಸ್ ಸಿಂಬಲ್ ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಈಗ ಬನ್ನಿ ಇದ್ರದ್ದು ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಮತ್ತು ಗಾಡಿ ಪರ್ಫಾರ್ಮೆನ್ಸ್. ಇದು ಯಾರಿಗೆ ಸೂಟ್ ಅಂದ್ರೆ, ಇದು ಎಸ್ಪೆಷಲಿ ಫಾರ್ ಫ್ಯಾಮಿಲಿ ಅವರಿಗೆ ತುಂಬಾ ಸೂಟ್ ಆಗುತ್ತೆ, ಮತ್ತೆ ಇಂಡಿವಿಜುವಲ್ ಅವ್ರಿಗೆ ಯೂಸ್ ಮಾಡ್ಬೋದು, ಸ್ಟೂಡೆಂಟ್ಸ್ ಯೂಸ್ ಮಾಡ್ಬೋದು. ಈಗ ಬನ್ನಿ ಹೆಡ್ಲೈಟ್ ನೋಡಿ, ಇದ್ರದ್ದು ಇಲ್ಲಿ ಕೊಟ್ಟಿದ್ದಾರೆ. ಹೆಡ್ಲೈಟ್ ನೋಡಿ, ಹೆಡ್ಲೈಟ್ ಬಂದ್ಬಿಟ್ಟು ನಿಮ್ಗೆ ಎಲ್ಲ ವೆಹಿಕಲ್ ಅಲ್ಲಿ ನೋಡಿರ್ತೀರಿ, ಹಾಲೋಜನ್ ಬಲ್ಬ್ ಕೊಟ್ಟಿರ್ತಾರೆ. ಆದ್ರೆ ಇದರಲ್ಲಿ LED ಹೆಡ್ಲೈಟ್ ಕೊಟ್ಟಿದ್ದಾರೆ. LED ಹೆಡ್ಲೈಟ್ ಕೆಳಗಡೆ ಇದೆ. ನೈಟ್ ವಿಷನ್ ನಿಮ್ಗೆ ತೋರಿಸ್ತೀನಿ, ಅದು ನೆಕ್ಸ್ಟ್ ಭಾಗದಲ್ಲಿ ತೋರಿಸ್ತೀನಿ. ಹಾಗೆ ನೋಡಿ, ಇದು ಸೈಡ್ ಇಂಡಿಕೇಟರ್, ಆಮೇಲೆ ಇದು ಸೈಡ್ ಇಂಡಿಕೇಟರ್ ರೈಟ್ ಸೈಡ್ದು. ಓಕೆ ಫ್ರೆಂಡ್ಸ್, ಆಮೇಲೆ ಡಿಸೈನ್ ನೋಡಿ ಕ್ರೋಮ್ ಅಲ್ಲಿ ಕೊಟ್ಟಿದ್ದಾರೆ. ಟಿ ವಿ ಎಸ್ ಇಂದು ಹಾರ್ಸ್ ಇಂದು ಓಡ್ತಿರೋದು ಸಿಂಬಲ್ ಕಾಣಿಸುತ್ತೆ, ಕ್ರೋಮ್ ಅಲ್ಲಿ ಇದೆ. ಓಕೆ, ಈಗ ಬನ್ನಿ, ಈಗ ಬೂಟ್ ಸ್ಪೇಸ್ ತೋರಿಸ್ತೀನಿ ಬನ್ನಿ ಇದ್ರದ್ದು. ಓಕೆ ಫ್ರೆಂಡ್ಸ್, ಈಗ ಬೂಟ್ ಸ್ಪೇಸ್ ತೋರಿಸೋ ಟೈಮ್ ಬಂದಿದೆ. ನೋಡಿ, ಇದ್ರದ್ದು 1 ಸರ್ಕಲ್ 2 ಸರ್ಕಲ್ ಕೊಟ್ಟಿದ್ದಾರೆ. ಇದೇನೇ ಕೊಟ್ಟಿದ್ದಾರೆ ಅಂದ್ರೆ, ನಿಮ್ಗೆ ಇದರಲ್ಲಿ 2 ಹೆಲ್ಮೆಟ್ ಆರಾಮಾಗಿ ಇಡ್ಬೋದು. ಯಾಕಂದ್ರೆ ಫ್ರಂಟ್ ರೈಡರಿಗೆ ಮತ್ತೆ ಬ್ಯಾಕ್ ರೈಡರ್ಗೂ ಕೋ ಪ್ಯಾಸೆಂಜರ್ಗೂ ಹೆಲ್ಮೆಟ್ ಇಡೋಕೆ ಇಷ್ಟು ದೊಡ್ಡ ಸ್ಪೇಸ್ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಸ್ಪೇಸ್ ನಿಮ್ಗೆ ಎಂಟಾರ್ಕ್ ಅಲ್ಲೂ ಸಿಗೋದಿಲ್ಲ, ಓನ್ಲಿ ಇನ್ ಜುಪಿಟರ್ ಅಲ್ಲಿ ಸಿಗುತ್ತೆ. ಓಕೆ, ಓನ್ಲಿ ಇನ್ ಜುಪಿಟರ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ನೋಡಿ ಬನ್ನಿ, ಇಲ್ಲಿ ಹತ್ರದಿಂದ ಕ್ಲೋಸ್ ಆಗಿ ನೋಡಿ, ಒಂದು ಮತ್ತೆ 2 ಹೆಲ್ಮೆಟ್ ಇಡ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಮತ್ತೆ ಒಂದು 2 ಲೀಟರ್ದು ವಾಟರ್ ಬಾಟ್ಲು ಇದರಲ್ಲಿ ಆರಾಮಾಗಿ ಇಡಬಹುದು. ಇಷ್ಟೊಂದು ಸ್ಪೇಸ್ ಇದ್ರಲ್ಲಿ ಇದೆ. ಸೊ ನಾನ್ ತೋರಿಸಿರೋ ಪ್ರಕಾರ ಇವಾಗ ಜುಪಿಟರ್ದು ಡಿಕ್ಕಿ ಸ್ಪೇಸ್ ತುಂಬಾ ದೊಡ್ಡದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ, ನಾವು ಜುಪಿಟರ್ದು ಏನಕ್ಕೆ ಪ್ರಿಫರ್ ಮಾಡ್ತೀವಂದ್ರೆ, ನಾವು ಲಗೇಜ್ ಅನ್ನು ಕ್ಯಾರಿ ಮಾಡ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು ಇದರಲ್ಲಿ. ಅದೊಂದು ಉತ್ತಮವಾದ ಬೆನಿಫಿಟ್ ಕೊಟ್ಟಿದ್ದಾರೆ ಇದರಲ್ಲಿ ಫ್ರೆಂಡ್ಸ್. ಈಗ ಬನ್ನಿ ಮುಂದ್ಗಡೆ ಇಗ್ನಿಷನ್ ಆನ್ ಮಾಡಿದಾಗ ಹೇಗೆ ಕಾಣುತ್ತೆ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಇಗ್ನಿಷನ್ ಆನ್ ಮಾಡಿದ್ದೀನಿ. ಇಗ್ನಿಷನ್ ಆನ್ ಮಾಡಿದಾಗ ಇದ್ದು ಡಿಜಿಟಲ್ ಮೀಟರ್ ಅಲ್ಲಿ ಪವರ್ ಮತ್ತೆ ಎಕನಾಮಿ ಮೋಡ್ 2 ಕೊಟ್ಟಿದ್ದಾರೆ. ಪವರ್ ಎಕನಾಮಿ ಮೋಡ್ ಅಲ್ಲಿ ನಿಮ್ಗೆ ಅಬೌವ್ 40 ಸ್ಪೀಡ್ ಹೋದ್ರೆ ನಿಮ್ಗೆ ಪವರ್ ಸಿಗ್ನಲ್ ಕೊಡುತ್ತೆ. ಓಕೆ, ನೀವು 40 ಬಿಲೋ ಹೋದ್ರೆ ಎಕನಾಮಿ ಮೋಡ್ ತೋರಿಸುತ್ತೆ. ಈಗ ಇದರಲ್ಲಿ ಪೆಟ್ರೋಲ್ ಟ್ಯಾಂಕು ಕೊಟ್ಟಿದ್ದಾರೆ ನೋಡಿ. ನೀವು 4 ಲೀಟರ್ದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಇದು. ಫುಲ್ ಮಾಡಿದಾಗ ಇಲ್ಲಿ F ಅಂತ ಬರುತ್ತೆ, ಫುಲ್ ಆಗುತ್ತೆ. ಈಗ ಗಾಡಿಯಲ್ಲಿ ಅರ್ಧ ಟ್ಯಾಂಕ್ ಪೆಟ್ರೋಲ್ ಇದೆ ಫ್ರೆಂಡ್ಸ್. ಓಕೆ, ಇದು ಡಿಜಿಟಲ್ ಪಾರ್ಟ್ ಆಯ್ತು. ಇದು ನೋಡಿ, ಇದು ಇಂಜಿನ್ ಆನ್ ಆಫ್ ಮಾಡೋದು ಸ್ವಿಚ್ ಕೊಟ್ಟಿದ್ದಾರೆ. ಹಾಗೆ ಇದ್ರ ಕೆಳಗಡೆ ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ, ಇದರಲ್ಲಿ ಮೊಬೈಲ್ ಚಾರ್ಜ್ ಕೊಡೋ ಆಪ್ಷನ್ ಇದೆ. ಇದು ಆಪ್ಷನಲ್ ಆಗಿದೆ, ಯೂಸ್ ಮಾಡ್ಕೊಳ್ಬಹುದು. ಇದು ಬೇರೆ ಇದರಲ್ಲಿ ಬಂದಿದೆ. ಹಾಗೆ ಸೈಡ್ ಅಲ್ಲಿ ಮೊಬೈಲು, ಹಾಗೆ ವಾಟರ್ ಬಾಟ್ಲು, ಏನಾದ್ರೂ ಇತ್ಯಾದಿ ಐಟಮ್ ಅನ್ನು ಇಡಬಹುದು ಇದರಲ್ಲಿ, ಅದು ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಪ್ಲಸ್ ಇದರದ್ದು ಬ್ಯಾಗ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬ್ಯಾಗ್ ಏನಾದ್ರು ನೀವು ಸಂತೆಗೆ ಮಾರ್ಕೆಟ್ಗೆ ಹೋದಾಗ ಏನಾದ್ರು ತರಕಾರಿ ಏನಾದ್ರು ತಗೊಂಡ್ರೆ, ರೇಷನ್ ತಗೊಂಡ್ರೆ, ಅದನ್ನ ಇಲ್ಲಿ ಆರಾಮಾಗಿ ನೀವು ಹ್ಯಾಂಡಲ್ಗೆ ಬ್ಯಾಗ್ ಅನ್ನು ಹಾಕಿ ಅದು ಯೂಸ್ ಮಾಡಬಹುದು. ಅದೊಂದು ಉತ್ತಮವಾದ ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಇದ್ರದ್ದು ಎಸ್ಪೆಷಲಿ ಟಿ ವಿ ಎಸ್ ಒಂದು ಸ್ಪೆಷಲಿ ಕೊಟ್ಟಿದ್ದಾರೆ. ಪೆಟ್ರೋಲ್ ಟ್ಯಾಂಕ್ ಲಿಡ್ ಓಪನರ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಇದ್ರದ್ದು ಟ್ಯಾಂಕ್ ಎಲ್ಲ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಒಂದು ಅನಿಸಿಕೆ ಬಂದಿರ್ಬೋದು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಬಟ್ ಇದ್ರ ಟ್ಯಾಂಕ್ ಈ ಫೂಟ್ ರೆಸ್ಟ್ ಇದೆ ನೋಡಿ, ಈ ಫೂಟ್ ರೆಸ್ಟ್ ಒಳಗಡೆ ಇದ್ರದ್ದು ಟ್ಯಾಂಕ್ ಇದೆ. ಫೂಟ್ ರೆಸ್ಟ್ ಒಳಗಡೆ ಇದ್ರದ್ದು ಟ್ಯಾಂಕ್ ಇದೆ. 4 ಲೀಟರ್ ಟ್ಯಾಂಕ್ ಇದು ಫ್ರೆಂಡ್ಸ್. ಬನ್ನಿ ಮುಂದ್ಗಡೆ ಭಾಗದಲ್ಲಿ ತೋರಿಸ್ತೀನಿ ಮತ್ತೆ ಇನ್ನೇನ್ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ.
ಓಕೆ ಫ್ರೆಂಡ್ಸ್, ಟಿ ವಿ ಎಸ್ ಜುಪಿಟರ್ದು ಟೈರ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ 90/90. ಓಕೆ, 12 ಇಂಚ್ ಟೈರ್. ಇದು ಕೂಡ ಎಂಟಾರ್ಕ್ ವಿಡಿಯೋದಲ್ಲಿ ತೋರಿಸಿದ್ದೆ, ಅದ್ರದ್ದು 12 ಇಂಚ್ ಟೈರ್ ಇತ್ತು. ಬಟ್ ಇದ್ರದ್ದು 90/90 ಇದೆ ಟೈರ್. ಅದ್ರದ್ದು 100/90 ಇದೆ. ಓಕೆ, 10 ಇಂಚ್ ಕಡಿಮೆ ಇದೆ, ಬಟ್ ಇದು ಗ್ರಿಪ್ ಕೂಡ ಇದ್ರದ್ದು ಸೂಪರ್ ಆಗಿದೆ ಫ್ರೆಂಡ್ಸ್. ಫ್ರಂಟ್ ಟೈರ್ ಅಲ್ಲಿ ನಿಮ್ಗೆ ಡಿಸ್ಕ್ ಬ್ರೇಕ್ ನಾರ್ಮಲ್ ಬರುತ್ತೆ, ಅದರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಪ್ಲಸ್ ಅದರಲ್ಲಿ ಬ್ರೇಕ್ ABS ತರ ಬರುತ್ತೆ. ಇದರಲ್ಲಿ ನಾರ್ಮಲ್ ಬ್ರೇಕ್ ಬರುತ್ತೆ, ಡ್ರಮ್ ಬ್ರೇಕ್ ಬರುತ್ತೆ. ಇದೆ ನೋಡಿ ಬ್ರೇಕ್. ಓಕೆ, ಡ್ರಮ್ ಬ್ರೇಕ್ ಇದೆ ಇದರಲ್ಲಿ ಫ್ರೆಂಡ್ಸ್. ಹಾಗೆ ಸೈಡ್ ಅಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಓಕೆ, ಲೆಫ್ಟ್ ಅಲ್ಲಿ ನೈಟ್ ವ್ಯೂ ಇದು ಚೆನ್ನಾಗಿ ಕಾಣುತ್ತೆ, ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಇದೇ ರೀತಿ ರೈಟ್ ಸೈಡ್ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಅದು. ಹಾ ನೋಡಿ, ಇದು ರೈಟ್ ಸೈಡ್ ಅಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಸೈಡ್ ರಿಫ್ಲೆಕ್ಟ್ ಕೊಟ್ಟಿದ್ದಾರೆ. ಈ ಜುಪಿಟರ್ ಮಾತ್ರ ಬಂದಿರೋ ಆಪ್ಷನ್ ಇದು. ಇದೇ ತರ ಆಪ್ಷನ್ ಬೇರೆ ವೆಹಿಕಲ್ ಅಲ್ಲಿ ಇಲ್ಲ, ಎಂಟಾರ್ಕ್ ಅಲ್ಲಿ ಇಲ್ಲ. ಓನ್ಲಿ TVS ಜುಪಿಟರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬ್ಯಾಕ್ ಟೈರ್ ಇಂದ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ಬ್ಯಾಕ್ ಟೈರ್ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇದ್ರದ್ದು ಟೈರ್ ನಂಬರ್ 90/90 ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲೂ 90/90 ಕೊಟ್ಟಿದ್ದಾರೆ. ಸೊ TVS ಇಂದ ಜುಪಿಟರ್ ಅಲ್ಲಿ ನಿಮ್ಗೆ ಫ್ರಂಟ್ ಮತ್ತೆ ಬ್ಯಾಕ್ ಟೈರ್ ಸೇಮ್ ಬರುತ್ತೆ. ಬ್ಯಾಕ್ ಮತ್ತೆ ಫ್ರಂಟ್ ಸೇಮ್ ಬರುತ್ತೆ. ಆದ್ರೆ ನಿಮ್ಗೆ ಎಂಟಾರ್ಕ್ ಅಲ್ಲಿ ಫ್ರಂಟ್ ಟೈರ್ ಮತ್ತೆ ಬ್ಯಾಕ್ ಟೈರ್ ಚೇಂಜ್ ಬರುತ್ತೆ ನಂಬರ್. ಯಾಕಂದ್ರೆ ಅದು ಸ್ಪೋರ್ಟ್ಸ್ ಎಡಿಷನ್, ಸ್ಮಾರ್ಟ್ ಎಡಿಷನ್. ಇದು ಸ್ಪೆಷಲ್ ಎಡಿಷನ್ ಫಾರ್ ಫ್ಯಾಮಿಲಿ ಓರಿಯೆಂಟೆಡ್, ಹಾಗೆ ಸ್ಟೂಡೆಂಟ್ಸ್ ಗೆ, ಹಾಗೆ ಲೇಡೀಸ್ಗೂ ಕೂಡ ಇದು ಯೂಸ್ ಮಾಡ್ಲಿಕ್ಕೆ ತುಂಬಾ ಅತ್ಯುತ್ತಮ ಆಪ್ಷನ್ ಆಗಿದೆ. TVS ಜುಪಿಟರ್ದು ಸ್ಟೈಲಿಶ್ ಲುಕ್ ಇದೆ. ಬ್ಯಾಕ್ ಸೈಡ್ ಬನ್ನಿ, ಇಲ್ಲಿ TVS ಲೋಗೋ ಇದೆ ನೋಡಿ, ಜುಪಿಟರ್ ಲೋಗೋ ಇದೆ, ಬಾಡಿ ಗಾರ್ಡ್ ಇದೆ. ಓಕೆ, ಕ್ರೋಮ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದು ನೋಡಿ, ಎಸ್ಪೆಷಲಿ ಬ್ರೇಕ್ ಲೈಟ್ LED ಅಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಆನ್ ಆದಾಗ ಇದ್ರದ್ದು ಬ್ರೈಟ್ನೆಸ್ ಯಾವ ರೀತಿ ಇರುತ್ತೆ ಅಂತ ಅದು ತೋರಿಸ್ತೀನಿ ನಿಮ್ಗೆ ಮುಂದ್ಗಡೆ ಭಾಗದಲ್ಲಿ. ವೇಟ್ ಅಂಡ್ ವಾಚ್ ಫ್ರೆಂಡ್ಸ್. ಸೊ ಈಗ ಬನ್ನಿ ಗಾಡಿಯನ್ನು ಸ್ಟಾರ್ಟ್ ಮಾಡಿ. ಅದ್ರದ್ದು ಎಕ್ಸಾಸ್ಟ್ ನೋಟ್ ಹೇಗಿದೆ, ಹಾಗೆ ಹೆಡ್ಲೈಟ್ ವಿಷನ್ ಹೇಗಿದೆ, ಬ್ರೇಕ್ ಲೈಟ್ ವಿಷನ್ ಹೇಗಿದೆ, ಇಂಡಿಕೇಟರ್ ಕಂಟ್ರೋಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಲೆಟ್ಸ್ ಗೋ ಫ್ರೆಂಡ್ಸ್. ಇದರದ್ದು ಪೆಟ್ರೋಲ್ ಟ್ಯಾಂಕ್ ಹೇಗೆ ಓಪನ್ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಕೀದಲ್ಲೇ ಕಂಟ್ರೋಲ್ ಕೊಟ್ಟಿದ್ದಾರೆ. ಅದು ಹೇಗಂತ ತೋರಿಸ್ತೀನಿ ನೋಡಿ. ಕೀ ಆಫ್ ಅಲ್ಲಿ ಇರುತ್ತೆ, ಅದು ಪುಷ್ ಮಾಡಿ ಪುಲ್ ಮಾಡಿದ್ರೆ ನಿಮ್ಗೆ ಲೀಡ್ ಓಪನ್ ಆಗುತ್ತೆ ಪೆಟ್ರೋಲ್ ಟ್ಯಾಂಕ್ದು. ಪೆಟ್ರೋಲ್ ಫ್ಯೂಲ್ ಮಾಡಬೇಕಾದ್ರೆ ಇಲ್ಲಿಂದ ನೀವು ಪೆಟ್ರೋಲ್ ಪೂರ್ತಿ ಖಾಲಿ ಆಗಿದ್ರೆ ನೀವು ಡೈರೆಕ್ಟ್ ಪೆಟ್ರೋಲ್ ಅನ್ನ ಇದರಲ್ಲಿ ಬಿಡ್ಬೋದು, ಫುಲ್ ಟ್ಯಾಂಕ್ ಮಾಡ್ಬೋದು. ಅದೇ ನೀವು ಹಾಫ್ ಟ್ಯಾಂಕ್ ಇರುವಾಗ ಪೆಟ್ರೋಲ್ ಹಾಕುವಾಗ ಗಮನ ಇಟ್ಟು ನೋಡ್ಬೇಕು, ಏರ್ ಹಿಡಿತದೆ. ಆ ಏರ್ ಹಿಡಿದಾಗ ಪೆಟ್ರೋಲ್ ಅಪ್ ಆಗ್ಬಿಡುತ್ತೆ. ಸೊ ಅದೊಂದು ಗಮನ ಇಟ್ಟು, ಅದೊಂದು ಪಾಯಿಂಟ್ ಹಾಫ್ ಟ್ಯಾಂಕ್ ಇದ್ದಾಗ ಗಮನ ಕೊಟ್ಟು ನಿಧಾನ ಪೆಟ್ರೋಲ್ ಹಾಕ್ಸ್ಬೇಕು. ಓಕೆ ಫ್ರೆಂಡ್ಸ್, ಇದು ಪೆಟ್ರೋಲ್ ಲೀಡಿಂದ ಆಗಿದೆ. ಈಗ ಬನ್ನಿ ಗಾಡಿಯನ್ನ ಸ್ಟಾರ್ಟ್ ಮಾಡೋಣ. ಮಾಡಿ ತೋರಿಸ್ತೀನಿ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಹಾಗೆ ಹೆಡ್ಲೈಟ್ ಇಂದ ವಿಷನ್ ಹೇಗಿದೆ, ಬ್ರೇಕ್ ಲೈಟ್ ಇಂದ ವಿಷನ್ ಹೇಗಿದೆ ಅದು ತೋರಿಸ್ತೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬ್ರೇಕ್ ಹಿಡ್ಬಿಟ್ಟು ಸೆಲ್ಫ್ ಸ್ಟಾರ್ಟ್ ಮಾಡಬೇಕು. ನೋಡಿ ಗಾಡಿ ಸ್ಟಾರ್ಟ್ ಆಗಿದೆ, ಎಷ್ಟು ಸ್ಮೂತ್ ಆಗಿ ಸೌಂಡ್ ಬರ್ತಾ ಇದೆ ನೋಡಿ. ಸೈಲೆನ್ಸರ್ ಅಲ್ಲಿ ವೈಬ್ರೇಷನ್ ಇಲ್ಲ, ಟೈರ್ ಅಲ್ಲೂ ವೈಬ್ರೇಷನ್ ಇಲ್ಲ, ಬಾಡಿಲೂ ವೈಬ್ರೇಷನ್ ಇಲ್ಲ. ಗಾಡಿ ತುಂಬಾ ಸ್ಮೂತ್ ಆಗಿದೆ. ಇದು ಯೂಸ್ ಮಾಡ್ಲಿಕ್ಕೆ ತುಂಬಾ ಬೆಸ್ಟ್ ಆಪ್ಷನ್. ಇದು ಸ್ಟೂಡೆಂಟ್ಸ್ಗೆ ಹಾಗೆ ಲೇಡೀಸ್ಗೆ ಯೂಸ್ ಮಾಡ್ಲಿಕ್ಕೆ ವೆರಿ ಬ್ಯೂಟಿಫುಲ್ ಆಪ್ಷನ್ ಅಂತ ಹೇಳ್ಬೋದು. ನೋಡಿ ಎಕ್ಸಾಸ್ಟ್ ನೋಟ್ ನೋಡಿ ಹೇಗೆ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಇದ್ರದ್ದು. ಅದೇ ನೀವು ಎಂಟಾರ್ಕ್ ಅಲ್ಲಿ ನೋಡಿದ್ರೆ ತುಂಬಾ ರಫ್ ಆಗಿದೆ. ಅದ್ರ ಟೈರ್ ತುಂಬಾ ಹೆವಿ ಇದೆ, ಬಾಡಿ ಹೆವಿ ಇದೆ. ಅದು ಓನ್ಲಿ ಫಾರ್ ರೈಡರ್ಸ್ಗೆ ಸೂಟ್ ಆಗುತ್ತೆ. ಬಟ್ ಇದು ಎಲ್ಲಾ ರೀತಿ ಚಿಕ್ಕ ವಯಸ್ಸವರೆಗೂ ಹಾಗೂ ದೊಡ್ಡವ್ರಿಗೆ ಯೂಸ್ ಮಾಡ್ಲಿಕ್ಕೆ ಈ ವೆಹಿಕಲ್ ತುಂಬಾ ಬೆಸ್ಟ್ ಆಪ್ಷನ್ ಫ್ರೆಂಡ್ಸ್. ಓಕೆ, ಈಗ ಇದ್ರದ್ದು ಬ್ರೇಕ್ ಲೈಟ್ ನೋಡಿ ಕಾಣಿಸ್ತಾ ಇದೆ. ಈಗ ಬ್ರೇಕ್ ಹಿಡಿದಾಗ ನೋಡಿ ಹೇಗೆ ಲೈಟ್ ನೋಡಿ ಎಷ್ಟು ಬ್ರೈಟ್ನೆಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ತುಂಬಾ ಡಾರ್ಕ್ ಆಗಿ ಕೊಟ್ಟಿದ್ದಾರೆ. LED ಬ್ರೇಕ್ ಲೈಟ್ ಇದು. ಈ ತರ ಆಪ್ಷನ್ ನಿಮ್ಗೆ ಎಂಟಾರ್ಕ್ ಅಲ್ಲೂ ಇಲ್ಲ, ಬಟ್ ಇದರಲ್ಲಿ ಇದೆ, TVS ಜುಪಿಟರ್ ಅಲ್ಲಿ ಇದೆ. ಹಾಗೆ ಹೆಡ್ಲೈಟ್ ಮುಂದ್ಗಡೆ ಫೋಕಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಈಗ ಹೆಡ್ಲೈಟ್ ಅನ್ನು ಆನ್ ಮಾಡಿದ್ದೀನಿ. ಇದ್ರದ್ದು ಫೋಕಸ್ ನೋಡಿ, ನೈಟ್ ವಿಷನ್. ಡೇ ಅಲ್ಲಿ ಇಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇದ್ರ ನೈಟ್ ಅಲ್ಲಿ ವಿಷನ್ ನೋಡಿದ್ರೆ ಇನ್ನೂ ಸಖತ್ ಆಗಿರುತ್ತೆ, ಇನ್ನೂ ಸೂಪರ್ ಆಗಿರುತ್ತೆ. ಈಗ ನೋಡ್ರಿ ಹೈ ಬೀಮ್ ಕೊಟ್ಟಿದ್ದೀನಿ, ಹಾಗೆ ಇದು ಲೋ ಬೀಮು. ಅದ್ರ ಕೆಳಗಡೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಪಾಸ್ ಲೈಟ್ ಕೊಟ್ಟಿದ್ದಾರೆ. ಸೊ ಇದು ಒಂದೇ ಸ್ವಿಚ್ ಅಲ್ಲಿ 3 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. LED ಲೈಟ್, ಒಳಗಡೆ ಲೋಗೋ ಇದೆ, ಹಾಗೆ ಅದ್ರ ಕೆಳಗಡೆ LED ಬಲ್ಬ್ ಇದೆ. ಸೂಪರ್ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದ್ರ ಆಪ್ಷನ್. ಈಗ ಒಂದು ಇದ್ರದ್ದು ಟ್ರಯಲ್ ರೌಂಡ್ ನೋಡ್ತೀನಿ 180 ಡಿಗ್ರಿಯಲ್ಲಿ ಹೇಗೆ ಕಟಿಂಗ್ ಆಗುತ್ತೆ, ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದು ತೋರಿಸ್ತೀನಿ ಈಗ. ಓಕೆ ಫ್ರೆಂಡ್ಸ್, ಈಗ ಒಂದು ಟ್ರಯಲ್ ರೌಂಡ್ ಹೋಗ್ತಾ ಇದ್ದೀನಿ. TVS ಜುಪಿಟರ್ದು ಪರ್ಫಾರ್ಮೆನ್ಸ್ ಮತ್ತೆ ರೋಡ್ ಗ್ರಿಪ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಲೆಟ್ಸ್ ಗೋ. ತುಂಬಾ ಸ್ಮೂತ್ ಆಗಿದೆ ಫ್ರೆಂಡ್ಸ್. ಹೋಗ್ತಾ ಇದ್ದೀನಿ ಈಗ, ಹೋಗ್ಬಿಟ್ಟು ಮುಂದ್ಗಡೆ ಕಟಿಂಗ್ ಮಾಡ್ತಿದ್ದೀನಿ. ಕಟಿಂಗ್ ಮಾತ್ರ 180 ಅಲ್ಲಿ ಗಾಡಿ ಅಲ್ಗಾಡೋದಿಲ್ಲ, ಶೇಕ್ ಆಗೋದಿಲ್ಲ, ಮತ್ತೆ ಗಾಡಿ ಸ್ವಲ್ಪನೂ ವೈಬ್ರೇಟ್ ಆಗೋದಿಲ್ಲ. ಇದೊಂದು
ಸೂಪರ್ ಆಗಿ ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಮತ್ತೆ ನನ್ನಷ್ಟು ಹೈಟ್ ಇರೋರು 5.5 ಇಂದ ಹಿಡಿದು 6 ಫೀಟ್ ವರೆಗೆ ಈ ಗಾಡಿ ಆರಾಮಾಗಿ ಕಂಫರ್ಟೇಬಲ್ ಆಗಿ ಓಡಿಸ್ಬೋದು ಫ್ರೆಂಡ್ಸ್. ಈಗ 180 ಡಿಗ್ರಿಲಿ ಕಟಿಂಗ್ ಮಾಡಿ ನೋಡಿದ್ದೀನಿ. ತುಂಬಾ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನನಗಂತೂ ಈ TVS ಜುಪಿಟರ್ ತುಂಬಾ ಲೈಕ್ ಆಗಿದೆ. ಇದು ತುಂಬಾ ಹೆವಿನೂ ಇಲ್ಲ, ತುಂಬಾ ಲೈಟು ಇಲ್ಲ, ಆವ್ರೇಜ್ ಇದೆ. ಇದು ನಿಮ್ಗೆ ಪರ್ಚೇಸ್ ಮಾಡಕ್ಕೆ ನಿಮ್ಗೆ ಪ್ರೈಸ್ ಅನ್ನು ಈಗ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಆನ್ ರೋಡ್ ಅಲ್ಲಿ ನಿಮ್ಗೆ 1,06,000 ಆಗತ್ತೆ. ಆನ್ ರೋಡ್ ಅಲ್ಲಿ ಬರ್ಬೇಕಂದ್ರೆ ಇದು ಬೇಸಿಕ್ ಮಾಡೆಲ್ ಅಲ್ಲಿ 1,06,000 ಆಗುತ್ತೆ. ನೀವು ಅದೇ ಸ್ವಲ್ಪ ಮೀಡಿಯಂ ವರ್ಷನ್ ಅಲ್ಲಿ ಪರ್ಚೇಸ್ ಮಾಡಕ್ ಹೋದ್ರೆ 1,12,000 ಆಗುತ್ತೆ. ಹೈ ಸ್ಟ್ಯಾಂಡರ್ಡ್ ವರ್ಷನ್ ತಗೊಳ್ಬೇಕಂದ್ರೆ 1,60,000 ಆನ್ ರೋಡ್ ಪ್ರೈಸ್ ಆಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫ್ರೆಂಡ್ಸ್ ಹೇಳಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಂಡು ಅನ್ಕೋತೀನಿ ಫ್ರೆಂಡ್ಸ್. ಎಂಡಿಂಗ್ ಈ ಪಾರ್ಟ್ ನಿಮ್ಗೆ ಎಂಡ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈ ಗಾಡಿ ತುಂಬಾ ಲೈಟ್ ವೇಟ್ ಮತ್ತೆ ಅವರೇಜ್ ಆಗಿದೆ. ಇದು ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಫ್ರೆಂಡ್ಸ್, ವೇಟ್ ಯಾಕೆ ಮಾಡ್ತೀರಾ? TVS ಟೂ ವೀಲರ್ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ TVS ಜುಪಿಟರ್ ಅನ್ನೇ ತಗೊಳ್ಳಿ ಅಂತ ನಿಮ್ಗೆ ಹೇಳಿಕ್ ಬಯಸ್ತೀನಿ ಫ್ರೆಂಡ್ಸ್. ಈ ತರ ಬ್ಯೂಟಿಫುಲ್ ಮತ್ತೆ ಅವರೇಜ್ ಇದರದ್ದು ಬಂದ್ಬಿಟ್ಟು ಓಕೆ ಫ್ರೆಂಡ್ಸ್, ಇದ್ರದ್ದು ಅವರೇಜ್ ಬಂದ್ಬಿಟ್ಟು ಎಕನಾಮಿಯಲ್ಲಿ ಓಡಿಸಿದ್ರೆ ನಿಮ್ಗೆ 55 to 60 ಕಿಲೋಮೀಟರ್ ಪರ್ ಲೀಟರ್ ಅವರೇಜ್ ಕೊಡುತ್ತೆ. ಸೊ ನಿಮ್ಗೆ ಇಂಥ ಬ್ಯೂಟಿಫುಲ್ ಅವರೇಜ್ ಈ ಕಾಲದಲ್ಲಿ ಬಂದಿರೋ ಟೂ ವೀಲರ್ ಅಲ್ಲಿ BS6 ಮಾಡೆಲ್ ಜುಪಿಟರ್ ಅಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಊರಿಗೆ ಹೋಗ್ಬೋದು, ಲಾಂಗ್ ಜರ್ನಿನೂ ಹೋಗ್ಬೋದು. ಸೊ ಇನ್ನೊಂದು ಬೆನಿಫಿಟ್ ಇದರಲ್ಲಿ ಡಿಕ್ಕಿ ಸ್ಪೇಸ್ ತುಂಬಾ ದೊಡ್ಡದಾಗಿದೆ. ಲಗೇಜ್ ಕ್ಯಾರಿ ಬ್ಯಾಗ್ ಅನ್ನು ನಿಮ್ದು ಕ್ಯಾರಿ ಮಾಡ್ಕೊಂಡು ಏನು ಥಿಂಗ್ಸ್ ಇದ್ರೂ ತಗೊಂಡು ಹೋಗ್ಬೋದು ಫ್ರೆಂಡ್ಸ್. ಓಕೆ, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಟೂ ವೀಲರ್ ಅಥವಾ 4 ವೀಲರ್ದು ರಿವ್ಯೂ ತೋರಿಸ್ತೀನಿ. ಅಲ್ಲಿವರೆಗೆ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಹೊಸವರಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.